ಕೇಳಿಸ್ಕೊಳ್ಳಿ ಸರ್. ಫಾರ್ಮ್ ನಂಬರ್ 6 ಅನ್ನ ದುರುಪಯೋಗ ಪಡಿಸಿಕೊಂಡು 33,692 ಮತಗಳನ್ನ, ಹಾಗೆ ಒಂದಕ್ಕಿಂತ ಹೆಚ್ಚು ಕಡೆ ನೋಂದಾಯಿಸಿಕೊಂಡವರು 11,965 ಮಂದಿ, ನಕಲಿ ವಿಳಾಸ ಹೊಂದಿರುವ ಮತದಾರರು 40,009 ಮಂದಿ, ಒಂದೇ ವಿಳಾಸದಲ್ಲಿ ಅನೇಕ ಮಂದಿ, ಈಗ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಲ್ಲ ಆ ತರ 10,452 ಮಂದಿ ಅಂತೆ. ಗುರ್ತಿಡಿಯೋಕೆ ಸಾಧ್ಯವಾಗದಂತಹ ಮತದಾರರ ಫೋಟೋಗಳು 4,132. ಈ ಲೆಕ್ಕ ಎಲ್ಲ ಇಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ಕೊಡ್ತಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರೇ, ಆದ್ರೆ ಇದೆಲ್ಲವೂ ಕೂಡ ಫೇಕ್ ಇನ್ಫಾರ್ಮೇಶನ್ ಬಿಜೆಪಿ ಅವ್ರ ಪ್ರಕಾರ. ಬಿಜೆಪಿಯವರು ಹಿಂದೆ ಅವ್ರಿಗೆ ಗೊತ್ತಿರಬಹುದು, ಅವರ ಈಗಿನ ಸಂಗಾತಿ ಮುನಿರತ್ನಂ ವಿರುದ್ಧವಾಗಿ ಬಿಜೆಪಿಯವರು ಇದೇ ತರಹದ ಆರೋಪಗಳನ್ನ ಮಾಡಿ ರಾತ್ರಿ ಹಗಲು ಅಲ್ಲಿ ಧರಣಿ ಮಾಡಿದ್ರು. ವಿಚಾರ ಏನು ಅಂದ್ರೆ, ಈ ತರಹದ ಏನು ಎರಡೆರಡು ಕಡೆ ಮೂರು ಕಡೆ ಮತದಾರರು ಇರುವಂತಹದ್ದು, ಹಾಗೇನೆ ಬೇರೆ ಕಡೆಯಿಂದ ಬಂದಿರುವಂಥವ್ರು ಇಲ್ಲಿ ಮತದಾರರಾಗಿ ಹೋಗುವಂಥದ್ದು ಬಹಳ ದಿವಸಗಳಿಂದ ನಡೀತಾ ಬರ್ತಾ ಇದೆ. ಈಗಾಗಲೇ ಅವ್ರು ಜಯರಾಮ್ ರೆಡ್ಡಿ ಅನ್ನುವಂಥವ್ರು ಏನು ಆ ಒಂದು ಮನೆ ಓನರು, ಅವ್ರು ಹೇಳಿದ್ದಾರೆ, ಹೌದು ನಮ್ಮ ಮನೆಯಲ್ಲಿ ಬರ್ತಿದ್ರು, ಅಗ್ರಿಮೆಂಟ್ ಮಾಡಿಸ್ಕೊಳ್ತಾ ಇದ್ರು, ಒಂದು 6 ತಿಂಗಳಾದ್ಮೇಲೆ ಬೇರೆ ಕಡೆ ಮೂವ್ ಆಗ್ತಾ ಇದ್ರು, ಈ ಥರಕ್ಕೆ ಒಂದು 7-8 ವರ್ಷಗಳ ಅವಧಿಯಲ್ಲಿ ಬಂದಿರೋರು ಇಲ್ಲಿ ಮಾಡಿಸ್ಕೊಂಡಿರುವಂಥ ವೋಟರ್ ID ಕಾರ್ಡ್ಗಳು ಇವು ಅಂತ. ಅವ್ರು ವೋಟ್ ಹಾಕಿದಾರೋ ಬಿಟ್ಟಿದಾರೋ ಅದು ಬೇರೆ ಪ್ರಶ್ನೆ. ಆದರೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಅದನ್ನು ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಪಾಕಿಸ್ತಾನದಿಂದ ಬಂದ್ರು ಇಲ್ಲಿ ವೋಟರ್ ID ಮಾಡಿಕೊಡುವಂತಹ ಏಜೆಂಟ್ಗಳಿದ್ದಾರೆ. ಇಂಡಿಯಾದಲ್ಲಿ ಯಾವುದೇ ಅಲ್ಲ, ಪಾಕಿಸ್ತಾನದವ್ರು ಬಂದು ಇಲ್ಲಿ ಉಳಿದ್ರು ಅವ್ರಿಗೆ ವೋಟರ್ ID ಮಾಡಿಕೊಡುವಂಥ ಏಜೆಂಟ್ ಇಲ್ಲಿದ್ದಾರೆ ಅಂತ. ಇದು ನಿರಂತರವಾಗಿ, ವಿಶೇಷವಾಗಿ ಬೆಂಗಳೂರು ನಗರ, ಮಿಕ್ಕಿದ ಕಡೆಗಳು ನಿಮ್ಗೆ ಗೊತ್ತಿರ್ಬೋದು, ಸೋನಿಯಾ ಗಾಂಧಿ ಹೆಸರಲ್ಲಿ, ಐಶ್ವರ್ಯ ರೈ ಹೆಸರಲ್ಲಿ, ಪ್ರಿಯಾಂಕಾ ಗಾಂಧಿ ಹೆಸರಲ್ಲಿ, ಬಹುಶಃ ನರೇಂದ್ರ ಮೋದಿ ಅವರ ಹೆಸರಲ್ಲೂ ಅನೇಕ ಕಡೆಗಳಲ್ಲಿ ಆಧಾರ್ ಕಾರ್ಡು ಮತ್ತೆ ವೋಟರ್ ID ಕಾರ್ಡ್ಗಳು ನಮಗೆಲ್ಲ ಕಾಣಿಸುತ್ತೆ. ಹಾಗಾಗಿ ಇದು ಚುನಾವಣಾ ಆಯೋಗ ಇಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು. ಮತ್ತೆ ಈ ತರಹದ್ದು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಾಗ ವರ್ಷಕ್ಕೋ 6 ತಿಂಗಳು 2 ವರ್ಷಕ್ಕೋ ಒಂದ್ಸಲ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಅವ್ರ ಅಡ್ರೆಸ್ ಅಲ್ಲಿ ಇದಾರೋ ಇಲ್ವೋ ಅನ್ನೋದನ್ನ ಪರಿಶೀಲಿಸ್ಕೊಂಡು ಅದನ್ನ ಪತ್ತೆ ಮಾಡಿ ಅವರು ಆ ಅಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಇಟ್ಸ್ ಲೈಕ್ ಒಂದು ಅಡ್ರೆಸ್ ಇದಿದ್ದಾಗೆ. ಹಾಗಾಗಿ ಅವರು ಲೇಟೆಸ್ಟ್ ಅವರು ಬೇರೆ ಕಡೆ ಮೂವ್ ಆಗ್ತಿದ್ದಂಗೆ ಅಡ್ರೆಸ್ ಅಪ್ಡೇಟ್ ಮಾಡುವಂಥದ್ದನ್ನು ಸರಳೀಕೃತ ಮಾಡಬೇಕು. ಹಾಗಾಗಿ ಚುನಾವಣಾ ಆಯೋಗ ಇವತ್ತು ಆವತ್ತಿಂದನೂ ಅಷ್ಟೇ, ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಆವತ್ತಿನ ಏನು ಎಕ್ಸೆಪ್ಟ್ ಫಾರ್ ದ ಪೀರಿಯಡ್ ಆಫ್ ವೆನ್ ಶೇಷನ್ ವಾಸ್ ದ CEO, ಯಾರು ಚೀಫ್ ಎಲೆಕ್ಷನ್ ಕಮಿಷನ್ CEC ಆಗಿದ್ದಾಗ, ಅದು ಬಿಟ್ಟರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಆವತ್ತಿನ ಆಡಳಿತದಲ್ಲಿರುವಂಥವರ ಬೂಟು ನೆಕ್ಕುವಂತಹ ಮತ್ತು ಅವರ ಅಕ್ರಮಗಳನ್ನು ಮುಚ್ಚಿ ಹಾಕುವಂತಹ ಒಂದು ಅಯೋಗ್ಯ ಸಂಸ್ಥೆ. ನಾವು ಮಾತಾಡ್ರಿ, ಸ್ವಾಯತ್ತ ಸಂಸ್ಥೆಗಳು ಮಾತಾಡ್ಬೇಕಾರೆ ನೀವು ಭಾರತದ ನಾಗರಿಕರು ಸ್ವಲ್ಪ ನಾಲ್ಗೆ ಬಿಗಿಡ್ಕೊಂಡು ಮಾತಾಡಿ. ನೀವು ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಮಾತಾಡ್ಬೇಕಾರೆ ಯಾರು ರೌಡಿಗಳ ತರ ಮಾತಾಡಬಾರ್ದು. ಹೌದು, ನಾನು ಭಾರತೀಯ ನಾಗರಿಕನಾಗಿ ನಾನು ಆಕ್ಷೇಪ ಮಾಡ್ತೀನಿ. ಸ್ವಾಯತ್ತ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡ್ಲಿ. ಇವ್ರಿಗೆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ, ಇವ್ರಿಗೆ ಸ್ವಾಯತ್ತ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ, ಇವ್ರಿಗೆ CPI ಮೇಲೆ ನಂಬಿಕೆ ಇಲ್ಲ. ನಾಲ್ಗೆ ಬಿಗಿಡ್ಲಿ. ಅವರು ಕೊಡ್ತಿರುವ ಹೇಳಿಕೆಗಳಿಗೆ ಬದ್ಧರಾಗಿದ್ದಾರೆ. ಚಂದ್ರಶೇಖರ್ ಅವರೇ, ಈಗಾಗಲೇ ಮಾಧ್ಯಮಗಳು ಜನರ ಮುಂದೆ ಬೀದಿ ಆಗಿದೆ, ಈ ತರವನ್ನೆಲ್ಲ ಕೂರಿಸ್ಕೊಂಡು ಕಂಟ್ರೋಲ್ ಮಾಡ್ರಿ, ಕಂಟ್ರೋಲ್ ಮಾಡ್ರಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸ್ಟೇಟ್ಮೆಂಟ್ಸ್. Who is he to talk about it? ಚಂದ್ರಶೇಖರ್ ಸರ್, ಇಂಥವರೆಲ್ಲ ಕೂರಿಸ್ಕೊಂಡು ಮಾಧ್ಯಮಗಳಿಗೆ ಹೆಸರು ಹೋಗುತ್ತೆ, ಈ ತರದನ್ನೆಲ್ಲ ಕೂರಿಸ್ಕೊಂಡು ಚಂದ್ರಶೇಖರ್ ಅವರೇ, ಅರ್ಥ ಆಯ್ತು ಸರ್, ನಾನು ಅದನ್ನೇ ಹೇಳ್ತಿದ್ದೀನಿ. ಚಂದ್ರಶೇಖರ್ ಅವರೇ, ನಿಮ್ಗೆ ಕಾಳಜಿ ಜನ ಗಮನಿಸ್ತಿದ್ದಾರೆ ಸರ್, ಜನ ಜಡ್ಜ್ ಮಾಡ್ತಾರೆ. ಮುನಿರತ್ನಂ ಹತ್ರ ಮುನಿರತ್ನಂ ಸ್ಕೂಲಲ್ಲಿ ಕಲ್ತು ಬಂದಿರೋರು ಇತ್ತೀಚೆಗೆ ಮುನಿರತ್ನಂ 3 ವರ್ಷದಿಂದ ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಅವರೇ, ಟಾಪಿಕ್ ಡಿವಿಯೇಟ್ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಚಂದ್ರಶೇಖರ್ ಅವರೇ, ಹ್ಯಾವ್ ಪೇಷನ್ಸ್. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ. ಅಬ್ಜೆಕ್ಷನ್ ಇದ್ರೆ ನಿಮ್ ಸಮಯದಲ್ಲಿ ಅಬ್ಜೆಕ್ಟ್ ಮಾಡಿ. ಸರ್ ಮುಗಿಸಿ ಸರ್. ರವಿಕೃಷ್ಣ ಸರ್ ಮುಗಿಸಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.
ಚುನಾವಣಾ ಆಯೋಗ ಬಹುತೇಕವಾಗಿ ನಾನು ಡೆಲ್ಲಿಗೆ ಹೋಗಿ ಚುನಾವಣಾ ಆಯೋಗದಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಣ್ಣಾರೆ ನೋಡಿ ಚುನಾವಣಾ ಆಯೋಗಕ್ಕೆ 6 ವರ್ಷಗಳಿಂದನೇ ಪತ್ರ ಬರೆದು ನನ್ನ ಕಾರಣಕ್ಕೆ ಚುನಾವಣಾ ಆಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ಇವರೆಲ್ಲರ ಮಿಕ್ಕವರ ನನಗಿದು ಬೇಕಾಗಿಲ್ಲ. ಚುನಾವಣಾ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆ. ಇವತ್ತು ನಮ್ಮ ರಾಜ್ಯ ಚುನಾವಣಾ ಆಯೋಗವನ್ನು 5 ವರ್ಷಗಳಿಂದ TP-ZP BBMP ಚುನಾವಣೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಎಲ್ಲ ಪ್ರಜಾಪ್ರಭುತ್ವ ವಿರೋಧಿ ಸಂಸ್ಥೆಗಳಾಗಿ ಜನವಿರೋಧಿಗಳಾಗಿ ರೂಪುಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ತಪ್ಪುಗಳಿರುವಾಗ ಸರಿ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿ ಹೇಳೋದ್ರ ಬಗ್ಗೆ ರಾಹುಲ್ ಗಾಂಧಿಯನ್ನು ನಾನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಅಥವಾ ನಾನು ಹೇಳ್ತಿರೋದು ಇಂತಹ ಸಾಧ್ಯತೆಗಳು ಹಲವಾರು ಕಡೆ ದೇಶಾದ್ಯಂತ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಮಾಡಬೇಕಾಗಿರೋದು ಅವರ ಯೋಗ್ಯತೆಗೆ, ಬಿಜೆಪಿ ಅಥವಾ ಕಾಂಗ್ರೆಸ್ನವರ ಯೋಗ್ಯತೆಗೆ, ಇವತ್ತಿರೋ ಕಾಂಗ್ರೆಸ್ಸು ನಮ್ಮ ರಾಜ್ಯದಲ್ಲಿದೆ, ಚುನಾವಣಾ ಆಯೋಗ ನಿಗದಿಪಡಿಸಿರುವಂತ 40 ಲಕ್ಷ ಮಿತಿಯೊಳಗಡೆ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಆಪರೇಷನ್ ಮಲ ಅಂತ ಬಿಜೆಪಿ ಮಾಡಿದ್ರೆ, ಇವತ್ತು ಅದೇ ಬಿಜೆಪಿಯಿಂದ ಗೆದ್ದು ಬಂದಿರುವಂತ ಸೋಮಶೇಖರ್ ಮತ್ತೆ ಆ ಶಿವರಾಮ್ ಹೆಬ್ಬಾರರನ್ನ ಇವತ್ತು ಕಾಂಗ್ರೆಸ್ ಅವರು ಕರ್ಕೊಂಡಿದ್ದಾರೆ. ಈ ತರಹದ ಅನೈತಿಕ ರಾಜಕಾರಣವನ್ನ ಈ JCB JDS ಕಾಂಗ್ರೆಸ್ BJP ಪಕ್ಷದವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮುನಿರತ್ನಂ ವಿರುದ್ಧ ರಾತ್ರಿ ಧರಣಿ ಮಾಡಿದವರು ಇವತ್ತು ಮುನಿರತ್ನಂನ ಅಪ್ಪಿಕೊಂಡು ಮುನಿರತ್ನಂ ಕೂಡ ಇಂಜೆಕ್ಷನ್ ಬೇರೆ ಯಾವ್ಯಾವ್ದು HIV AIDS ಇರುವಂತ ಇಂಜೆಕ್ಷನ್ ತಗೊಂಡು ಅಮೃತೇಶ್ ಸರ್ ಇದ್ದಾರೆ, ವಕೀಲರು ಅಮೃತೇಶ್ ಸರ್ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಸರ್, ನಾನು ಮತ್ತೊಂದು ಪ್ರಶ್ನೆ ನಿಮ್ಮ ಬಳಿ ಬರ್ತೀನಿ. ರೆಡ್ಡಿ ಸರ್ ಹೇಳ್ತಾ ಇದ್ರು ಒಂದು ರಿವಿಷನ್ ಅನ್ನೋದು ಕಾಲಾನುಸಾರ ಆಗ್ಲೇಬೇಕು, ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ಲೇಬೇಕು. ಬಟ್ ಈಗ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದ ಮೂಲನೇ ಅದಲ್ವಾ ಸರ್? ಬಿಹಾರ ಚುನಾವಣೆ, ಅಲ್ಲಿ ನಡೀತಿರುವ SIR ಹೆಸರಿನ ರಿವಿಷನ್, ಇದಕ್ಕೆ ಅಲ್ವಾ ಇಂಡಿ ಕೂಟ ಇದೀಗ ಒಬ್ಜೆಕ್ಟ್ ಮಾಡ್ತಾ ಇರೋದು? ಅದರ ಭಾಗವಾಗಿ ಅಲ್ವಾ ಇದೀಗ ರಾಹುಲ್ ಗಾಂಧಿ ಅವರು ಪ್ರೆಸ್ ಮುಂದೆ ಇದೆಲ್ಲ ವೋಟರ್ ಐಡಿಗಳನ್ನ ರಿಲೀಸ್ ಮಾಡ್ತಿರೋದು? ನೋಡಿ, ರವಿಕೃಷ್ಣ ರೆಡ್ಡಿ ಅವರು ಏನು ಹೇಳಿದರು ಅದನ್ನು ನಾನು ಸಮರ್ಥನೆ ಮಾಡ್ತೀನಿ. ಒಂದು TN ಶೇಷನ್ ಇದ್ದಾಗ ಇದ್ದಂಥ ಒಂದು ಇವತ್ತು ಆ ಪಾವಿತ್ರತೆ ಆ ಎಲೆಕ್ಷನ್ ಕಮಿಷನ್ ಉಳಿದಿಲ್ಲ. ಇಟ್ ಈಸ್ ಒಂದು ರೀತಿಯಲ್ಲಿ ಆಳುವ ಸರ್ಕಾರದ ಕೈಗೊಂಬೆಯಾಗಿದೆ. ಅವರು ಇನ್ನೊಂದು ಪದ ಪ್ರಯೋಗ ಮಾಡಿದರು ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಅದರದ್ದು ಅನುಭವ ಆಗಿರೋದ್ರಿಂದ ಅದು ಪ್ರಯೋಗ ಮಾಡಿದ್ರು. ಚಂದ್ರಶೇಖರ್ ಅದನ್ನು ಏನು ಜೋರಾಗಿ ತೊಗೊಂಡೋಗ ಹಂಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಹೊರಗಡೆ ಕಂಪ್ಲೇಂಟ್ ಮಾಡಿ ಅಯೋಗ್ಯ ಅಂದಿದ್ದಾರೆ ಆ ಆಯೋಗನ ಅಂತ. ಇಲ್ಲಿ ನಿಜವಾದ ಇದು ತಾವು ಹೇಳೋ ಹಾಗೆಯೇ ಒಂದು ಪಕ್ಷಾತೀತವಾಗಿ ಹೇಳಬೇಕಂದ್ರೆ ಯಾವ ಪಕ್ಷ ಇದ್ದರೂ ಸಮೇತ ಇವತ್ತು ಏನು ರಾಹುಲ್ ಗಾಂಧಿಯವರು ಇವೆಲ್ಲ ಫೇಕ್ ವೋಟು ಅದು ಇದು ಅಂತೆಲ್ಲ ಹೇಳಿದಿಲ್ಲ, ನೀವು ರಿವರ್ಸ್ ಚೆಕ್ ಮಾಡಿದ್ದೀರಿ. ರಿವರ್ಸ್ ಚೆಕ್ ಅಂದರೆ ಇವತ್ತು ರಿಯಾಲಿಟಿ ಚೆಕ್ಕಲ್ಲಿ ನೋಡಿದ್ದೀರಿ. ಆದರೆ ಅಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾರೆ, ಯಾರೋ ರೆಡ್ಡಿ ಅವರು ಹೇಳ್ತಾರೆ. ಆದರೆ ಫೇಕ್ ವೋಟರ್ಸ್ಗಳು ಆಗಿದ್ದಾರೆ. ಅವರು ರವಿಕೃಷ್ಣ ರೆಡ್ಡಿ ಒಂದು ರೆಫರ್ ಮಾಡಿದಾಗ ನಾನು ಮರ್ತಿದ್ದವರು ಅವರೇ ಜ್ಞಾಪಕ ಮಾಡೋದು. RR ನಗರದ ಅಲ್ಲಿ ಇದು ವೋಟರ್ ID ಕಾರ್ಡ್ನ ಯಾರು ಮಾಡಿಸಿದ್ರು? ಒಂದು ಚಿಲುಮೆ ಎಂಟರ್ಪ್ರೈಸಸ್ ಅಂತ ಬಂತು. ಅವರು ಈ ಎಲೆಕ್ಷನ್ ಕಮಿಷನು ತಾವೇ ವೋಟರ್ ಕಾರ್ಡ್ನ ಮಾಡಬೇಕಾಗಿದ್ದನ್ನ ನಾಟ್ ಶೋರ್ ಸರ್. ನಮ್ಗೆ ಆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಲೀಗಲ್ ಪರ್ಮಿಷನ್ ಇದೆಯೋ ಇಲ್ಲೋ? ಇತ್ತೀಚೆಗೆ ಎಂತೆಂತ ಪ್ರಕರಣದಲ್ಲೆಲ್ಲ ಸ್ಟೇ ತಂದ್ಬಿಡ್ತಾರೆ ಅಂದ್ರೆ ಅಲ್ಲಲ್ಲ, ನಾನು ಹೇಳ್ತೀನಿ, ಯಾರು ಹೇಳಿದ್ರು ಕೂಡ ನಮ್ಮ ಚಾನೆಲ್ ವಿರುದ್ಧ ಕೇಸ್ ಹಾಕ್ಬಿಡ್ತಾರೆ. ಇಲ್ಲ ಚಿಲುಮೆ ಅಂತ ಹೇಳ ಎಂಟರ್ಪ್ರೈಸಸ್ಗೆ ಮಲ್ಲೇಶ್ವರಂ ಇಲ್ಲಿ ಇರುವಂತ ಅವರು ಹಾಗೆ ಹೇಳಿದ್ರು, ಹಾಗೆ ಬದ್ಧನಾಗಿದ್ದೀನಿ. ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ. ಚಿಲುಮೆ ಎಂಟರ್ಪ್ರೈಸಸ್ ಅಲ್ಲಿ ವೋಟರ್ಸ್ ಕಾರ್ಡ್ಗಳು ಪ್ರಿಂಟ್ ಆಗ್ತಿದ್ದು, ಅದು ಆಯೋಗದವರು ಒಂಥರ ಔಟ್ಸೋರ್ಸ್ ಕಾಂಟ್ರಾಕ್ಟ್ ಕೊಟ್ಟಂಗೆ. ನೀವು ಯಾರ್ದು ಹೆಸರು ಬೇಕಾದ್ರೂ ಸೇರಿಸ್ಕೋಬೋದು. ಅಲ್ಲಿ ಒಂದೇ ಮನೆ 80 ಅಡ್ರೆಸ್ಗಳು, 80 ವೋಟ್ಗಳು. ನಿಮಗೆ ಕೌಂಟ್ರ್ ಹೇಳ್ತೀನಿ ನಾನು, ಯಾಕೆಂದರೆ ಪಕ್ಷಾತೀತವಾಗಿ ಹೇಳ್ತಿದ್ದೀನಿ. ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಅವರು ಇದ್ದಂಥ ಕ್ಷೇತ್ರದಲ್ಲಿ ಅವರು ಹಿಂದೆ ಎಲೆಕ್ಟ್ ಆಗಿದ್ದಾಗ ಅದೆಷ್ಟು ಒಂದು 2 ಲಕ್ಷ ಇತ್ತು ಅಂದರೆ, ಇನ್ನೊಂದು ಸಾರಿ ಅವ್ರು ಎಲೆಕ್ಷನ್ ನಿಲ್ಲಬೇಕಾದ್ರೆ 2,40,000 60,000 ಆಯಿತು. ಸೋತ ಮೇಲೆ ಅಲ್ಲಿಯ ಕಾರ್ಯಕರ್ತರು, ಇವರೇ BJP ಕಾರ್ಯಕರ್ತರು ನನ್ನ ಆಫೀಸ್ಗೇ ಬಂದರು. ಅವರೊಂದು ನಮ್ಮ ಸೊಗಡು ಶಿವಣ್ಣ ಅವರು ಯಾಕೆ ಸೋತರು ಅಂತ ಹಿಂಗೆ ಈ ರಿಯಾಲಿಟಿ ಚೆಕ್ ಮಾಡ್ತಾ ಹೋದರೆ ಒಂದು 30,000 ವೋಟು ಹೊರಗಡೆಯಿಂದ ಒಳಗೆ ಬಂದಿದೆ. ಅಂದರೆ ಅಕ್ಕಪಕ್ಕ ಶಿರಾ ಅಲ್ಲಿ ಇಲ್ಲಿರುವಂಥ ಒಂದು ಜನಾಂಗದ್ದು ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ದರು. ಅವರೆಲ್ಲರದು ಇಲ್ಲಿ ಒಂದೇ ಮನೆ ಒಳಗಡೆಗೆ ಒಂದು 20 ವೋಟರ್ಸು. ನೀವು ಚೆಕ್ ಮಾಡೋಕ್ಕೆ ಹೋಗೋಕ್ಕೆ ಹೋದರೆ ಅಲ್ಲಿ ಹೆಣ್ಣು ಮಕ್ಕಳು ಬಂದು ಕ್ಯಾವನ ಓ ನೈ ಓ ಕಾಮ್ಕೋ ಗಯಾ
ಆ ಮನೆ ಅಡ್ರೆಸ್ಸು ವೋಟರ್ಸು ಒಂದು 30 ಜನ ಮುಸ್ಲಿಂ ಜನಾಂಗದ್ದು. ಅವ್ರು ಬಂದು ಹೇಳಿದ್ರು, ನಾನು ಅವ್ರನ್ನ ಕೇಳಿದೆ, ಕಾರ್ಯಕರ್ತರು ನೀವೆಲ್ಲ ಇಷ್ಟು ಚೆನ್ನಾಗಿ ರಿಯಾಲಿಟಿ ಚೆಕ್ ಮಾಡಿ ನೋಡಿದಿರಲ್ಲ, ನಿಮ್ಮ MLA ಏನು ಮಾಡ್ತಿದ್ದಾರೆ, XMLA ಅಂತ. ಇಲ್ಲ ಸರ್, ಅವ್ರು ನಾಟ್ ಇಂಟ್ರೆಸ್ಟೆಡ್. ನಾನೇ ಫೋನ್ ಮಾಡಿ ಕೇಳಿದ್ರೆ, ಹುಡುಗರು ಹಾಗೆ ಬಂದಿದ್ದಾರೆ, ನಾವೊಂದು ಆಯೋಗಕ್ಕೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟು ಆದ ಮೇಲೆ 20,000 ಜನನ ತೆಗೆದ್ರು. ಇದೇ ಎಲೆಕ್ಷನ್ ಕಮಿಷನಲ್ಲಿ ತೆಗೆದು ಹಾಕಿದರು. ಈ ಥರದ್ದು ಅಂದರೆ ಅದು ಅಲ್ಲಿ ಮಾಡಿದ್ಯಾರು ಕಾಂಗ್ರೆಸ್ಸು, ಇಲ್ಲಿ ಮಾಡಿದ್ಯಾರು ಇವರು. ಬರ್ತಿರೋದು ಇವರು ಅಂತ ಹೇಳಿ ಅಂದರೆ ಯಾರು ಏನು ಕಡಿಮೆ ಇಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಕಳ್ರೆ ಅಲ್ವಾ? ಅದಕ್ಕೆ